ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಾರಕಕ್ಕೇರಿದ ಬಿಡದಿ ಟೌನ್ಶಿಪ್ ಯೋಜನೆ. ಸಿಎಂ ಡಿಕೆಶಿ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಸಿಎಂ ಆದ್ಯತೆ ರೈತರಲ್ಲ, ಬಡವರಿಗೆ ಮನೆ ಕಟ್ಟುವುದು ಅಲ್ಲ. ರಿಯಲ್ ಎಸ್ಟೇಟ್ ಅನ್ನೋದು ಸಿಎಂ ಆದ 24 ಗಂಟೆಗೆ ತೋರಿಸಿದ್ದಾರೆ. ಬಿಡದಿಯಲ್ಲಿ ರೈತರ ಜಮೀನು ಕಬಳಿಕೆಯನ್ನ ಬಿಜೆಪಿ ವಿರೋಧಿಸುತ್ತದೆ. ಭೂ ಸ್ವಾಧೀನವನ್ನ ತಕ್ಷಣ ಕೈಬಿಡುವಂತೆ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ರಿಯಲ್ ಎಸ್ಟೇಟ್ ಅನ್ನೋದು ಸಿಎಂ ಆದ 24 ಗಂಟೆಗೆ ಅವರು ತೋರಿಸಿದ್ದಾರೆ. ಬಿಡದಿಯಲ್ಲಿ ರೈತರ ಜಮೀನು ಕಬಳಿಕೆಯನ್ನ ಬಿಜೆಪಿ ವಿರೋಧಿಸುತ್ತದೆ. ಭೂ ಸ್ವಾಧೀನವನ್ನ ತಕ್ಷಣ ಕೈಬಿಡುವಂತೆ ವಿಜಯೇಂದ್ರ ಆಗ್ರಹಿಸಿರೋದು. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇದ್ದೀವಿ. ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕಿಡಿಕಾರಿರೋದನ್ನ. ಈ ಸರ್ಕಾರದ ಆದ್ಯತೆ ರಿಯಲ್ ಎಸ್ಟೇಟ್ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರ ವಹಿಸಿಕೊಂಡಂತ 24 ಗಂಟೆಗಳಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಬಿಡದಿನಲ್ಲಿ ಟೌನ್ಶಿಪ್ ಅನ್ನ ಮಾಡ್ತೇವೆ ಅಂತ ಹೇಳಿ ರೈತರ ಮೇಲೆ ಬಲಾತ್ಕಾರದಿಂದ ಅಕ್ರಮವಾಗಿ ಜಮೀನನ್ನ ಕಸಿದುಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತೇವೆ, ವಿರೋಧಿಸ್ತೇವೆ. ರಾಜ್ಯ ಸರ್ಕಾರ ಯಾವತ್ತೂ ಕೂಡ ರೈತರ ನೆರವಿಗೆ ಬರಬೇಕಾಗಿರ್ತಕ್ಕಂಥದ್ದು ಅದರ ಆದ್ಯ ಕರ್ತವ್ಯ ಆಗಬೇಕಾಗಿತ್ತು. ಆದರೆ ದುರಾದೃಷ್ಟ ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಒಂದು ಆದ್ಯತೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಆಗ್ರಹ ಪಡಿಸ್ತೇನೆ, ಬಂಡತನವನ್ನ ಬಿಟ್ಟು ರೈತರ ಸಮಸ್ಯೆಗಳನ್ನು ಆಲಿಸಬೇಕು. ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಬಾರ್ದು. ಏನು ಲ್ಯಾಂಡ್ ಅಕ್ವಿಸಿಷನ್ ಮಾಡೋದಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರ, ಅದನ್ನು ತತ್ಕ್ಷಣ ಕೈ ಬಿಡಬೇಕು ಅಂತ ಹೇಳಿ